ಯಾಕಮ್ಮ ಹಿಂಗೆ ಕಣೆ ಸಾನ ನಡಿಯಮ್ಮ ನಡಿಯಮ್ಮ ಅವಳ ಕವಿತಾ ಬರ್ತಾ ಇದ್ದಾಳ ಆ ಅಮ್ಮ ಸರಿಯಾಗಿ ಅನ್ಬೇಕು ಅಂತ ಕಾಯ್ತಾ ಇದ್ದೀನಿ. ನಮ್ಮನ್ನ ಬಡವರು ಅಂತ ಎಷ್ಟು ಮಾತಾಡೋದ್ಲು ಈ ಅಮ್ಮ. ನಮ್ಮನ್ನ ಮದುವೆ ಮಾಡ್ಕೊಳಾಗ ಅಯ್ಯೋ ಯಾತ ಗತಿ ಇಲ್ದಾರ ಮನೆಯಾಗ ಹೆಣ್ಣು ತಗೊಂಬಂದವ್ರೆ ಅಂತ ಹೇಳೋಳು. ಇವಾಗ ಮಗಳು ಸರಿಯಾಗಿ ಮಾಡ್ಯವಳೆ, ಅದಕ್ಕೆ ಅಂಬಾನ ಅಂತ ಸರಿಯಾಗಿ ಅನ್ಬೇಕು ಅಂತ ಕಾತ್ಕೊಂಡಿದ್ದೀನಿ ಕಣಮ್ಮ. ಅಯ್ಯೋ ಅಂದ್ರು ಅಂತಾರೆ ನಡಿಯಮ್ಮ, ನೀನು ಯಾರೋ ಅಂತಾರೆ ಅಂತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸಾಕು ನೀನು ಗಂಡ ಒಳ್ಳೆನು, ನಿಮ್ಮ ಅತ್ತೆ ಮಾಮ ಒಳ್ಳೆಯರು, ಸಾಕು ಯಾಕೆ ತಲೆ ಕೆಡಿಸಬೇಡ. ಯಾರು ಮೂರನೇರು ಯಾರು ಮಾತಾಡಿರು ನೀನು ತಲೆ ಕೆಡಿಸಬೇಡ. ಯಾವ ಅಜ್ಜಿ ಕಮಲಜ್ಜಿನೂ ಹಂಗೆ ಮಾತಾಡೋದು, ಈ ಅಮ್ಮನೂ ಹಂಗೆ ಮಾತಾಡೋದು. ಈ ಅಮ್ಮ ಹೇಳ್ಕೊಟ್ಟಿರೋದಕ್ಕೆ ಕಮಲಜ್ಜಿ ಮಾತಾಡ್ತಿದ್ದಿದ್ದು. ನಾನು ಶ್ರೀಮಂತರ ಮನೆಯಾಗ ಹೆಣ್ಣು ತಗೋಬತ್ತಿದ್ದೆ ಅಂಬೋದು. ಈಗ ನೋಡು ಸೊಸೆನೂ ಹೆಂಗೆ ಬಿಟ್ಟೋಯ್ತು. ಇವತ್ತು ಮಗಳೂ ಎಂಥ ಕೆಲಸ ಮಾಡ್ತಾ ಇದ್ದಾಳೆ, ಸರಿಯಾಗಿ ಅಂಬ್ತೀನಿ. ಶ್ರೀಮಂತರ ಮನೆಯಾಗೆ ಅಂತಿದ್ದಲ್ಲ, ನಮ್ಮನ್ನು ಬಡವರು ಅಂತ ಅಳಿಸ್ತಲ್ಲ. ಇವತ್ತು ನೀನು ಸರಿಯಾಗಿ ಆಗೈತೆ ಅಂತ ಅಂದೆ ಅಂತೀನಿ ಕಣಮ್ಮ. ತಡಿ ಉಮ್ಮನ ಅಂತಲೇ ನಾನು ಕಾತ್ಕೊಂಡಿದ್ದೀನಿ. ಇಲ್ಲ ಎಮ್ಮನ ಒಂದು ಮಾತು ಅನ್ಬೇಕು ಕಣಮ್ಮ. ನಾನು ಇನ್ನೊಬ್ರು ಅನ್ಬಾರ್ದು. ಇನ್ನೊಂದು ದಿವಸ ಬಡವ್ರನ್ನ ಅನ್ನೋದು ಗೊತ್ತಾಗಬೇಕು. ಬಡವರು ಶ್ರೀಮಂತರು ಅಂತ ಒಬ್ರನ್ನ ಹೀಯಾಳಿಸಿ ಮಾತಾಡಬಾರ್ದು ಅನ್ನೋದು ಎಮ್ಮನಿಗೆ ಗೊತ್ತಾಗಬೇಕು. ಎಷ್ಟೋ ಬಡವರು ಶ್ರೀಮಂತರು ಅಂತ ಹೇಳಿ ಬೈಕ್ ಬಂದಂಗೆ ಮಾತಾಡಿದ್ರೆ ಬಡವರಾಗ್ಲೇಳಿ ಯಾರು ಅನ್ನಿಸ್ಕೊಂಬಲ್ಲ. ಏನು ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ ಬಡವರಾದ್ರೇನು? ನಮ್ಮ ಅಪ್ಪ ನಮ್ಮಮ್ಮ ಇವತ್ತು ಕೂಲಿ ಮಾಡ್ಕೊಂಡು ತಿಂದ್ರೂ ಒಬ್ಬರು ಮನೆ ಬಾಗಿಲಿಗೆ ಹೋಗಲ್ಲ. ಅವ್ರವ್ರು ಮಾಡ್ಕೊಂಡು ಉಣ್ಲೇಬೇಕು. ಇವರು ಏನೋ ಶ್ರೀಮಂತರು ನಾವು ಹಂಗೆ ಹಿಂಗೆ ಅಂತ ಮಾತಾಡೋರು. ಇಲ್ಲ ಎಮ್ಮನ ಅನ್ಬೇಕು, ಅಪ್ಪ ನಮ್ಮಮ್ಮ ಇವತ್ತು ಕೂಲಿ ಮಾಡ್ಕೊಂಡು ತಿಂದ್ರೂ ನಮ್ಮನ್ನು ಗೌರವಕ್ಕೆ ಸಾಕವ್ರೆ, ಇಂಥ ಮಾಡಿಲ್ಲ. ಅವಳ ಮಕ್ಕಳು ಒಬ್ಳು ಇಂಥ ಬದುಕು ಮಾಡಿರೋದಕ್ಕೆ ನಮಗೆ ಕೆಟ್ಟ ಹೆಸರು ಅಷ್ಟೇ. ನೋಡಿ ನಾವು ಆಲೆ ಅವಳು ಮರ್ತ್ಕೊಂಡಿದ್ದೀವಿ ಅಂದಮೇಲೆ ನಾವು ಆಲೆ ಅವಳು ಸುದ್ದಿಗೆ ಹೋಗಲ್ಲ. ನೀವು ಅಪ್ಪ ಆಲೆ ಅವಳನ್ನ ಏನಂದ್ರೆ ಆಲೆ ಮರ್ತ್ಕೊಂಡಂಗೆ ನಾವು ಏನಕ್ಕೂ ಅವಳನ್ನು ನಾವು ಅಷ್ಟೇ. ನಾವು ಒಂದು ಸತಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು ನಾವು ಅಷ್ಟೇ. ನಾವು ಅವಳನ್ನ ಆಲೆ ಮರ್ತ್ಕೊಂಡಿದ್ದೀವಿ. ನಮ್ಗೇನು ಅವಳದೇನು ಲೆಕ್ಕಿಲ್ಲ. ನೀನು ನಮ್ಮ ದಿವ್ಯಾ ಮನೇಲಿ ಯಾಕೆ ನಮ್ಮ ದಿವ್ಯಮ್ಮನೂ ನೋಡ್ಕೊಂತೀವಿ ಸಾಕು. ಇನ್ಯಾರ್ದು ನಾವು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಇವಳು ಯಾಕೆ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ನನ್ನ? ಏನಮ್ಮ ನಿಂತ್ಕ ಇಲ್ಲಿ ನಿಂತ್ಕ. ಏನಂತಿದ್ದೆ ನೀನು ಅವಾಗ ನನ್ನ? ಬಡವ್ರ ಮನೆ ಹೆಣ್ಮಗಳು ಏನು ಗತಿ ಇಲ್ದಾರ ಮನೆಯಾಗ ಹೆಣ್ಣು ತಗೊಂಬಂದವ್ರೆ ಬಡವರು ಅಂತ ಹೇಳಿಸ್ತಿದ್ದಲ್ಲ ನೀನು. ಇವತ್ತು ನಿನ್ನ ಸೊಸೆ ನಿನ್ನ ಮಗ ನಿನ್ನ ಮಗಳು ಎಲ್ಲ ಹೆಂಗೆ ಮಾಡ್ತಾ ಇದ್ದಾರೆ ಹೇಳು? ಶ್ರೀಮಂತರ ಮನೆಗೆ ಹೆಣ್ಣು ತಗೊಂಬಂದಿದ್ದೀನಿ ಅಂತ ಹೇಳ್ತಿದ್ದೆ. ಪಾಪ ಅವರು ಬಡವರೇ ಅಂತ ಇಲ್ಲದೆಲ್ಲನ ಸುಳ್ಳು ಹೇಳ್ಕೊಂಡು ಹಿಂಗೆ ಮಾತಾಡ್ಕೊಂಡು ಒಬ್ರು ನೀ ಹೇಳಿಸ್ತೀಯಲ್ಲ, ಬಡವ್ರನ್ನೆಲ್ಲನ ಬೈಕ್ ಬಂದಂಗೆ ಮಾತಾಡ್ತೀಯಲ್ಲ. ನೀನು ನಾಚಿಕೆ ಆಗಲ್ವಾ? ನಿನ್ನ ಮನೆಯದೇ ನೀನು ನೆಟ್ಟಗಿಲ್ಲ. ಬೇರೆಯವ್ರು ನಂಬೋದಕ್ಕಿಂತ ಮುಂಚೆಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ನೀನು. ಸುಮ್ಮನೆ ಹೋಗು. ನಾನೇನೇನು ನೀನು ಮಾತಾಡ್ಸಿದ್ನೆ ನನ್ನ ಪಾಡಿಗೆ ನಾನು ಸುಮ್ಮನೆ ಹೋಗ್ತಿದ್ರು ಏನು ಹಿಂಗೆ ಮಾತಾಡ್ತಾ ಇದೀಯಾ? ಮಾತಾಡೋದೇನೆ. ಯಾಕಂದ್ರೆ ನೀನು ಅವತ್ತು ಅಂದಿರೋ ಮಾತುಗಳು ನನಗಿನ್ನೂ ಮರ್ತಿಲ್ಲ. ನಾನು ನೀನು ಅಂದಿರೋಳು ಮರ್ತಿರ್ಬೋದು, ನಾನು ಅನ್ನಿಸ್ಕೊಂಡವಳು ಮರ್ತಿಲ್ಲ. ನಮ್ಮನ್ನ ಮದುವೆ ಮಾಡ್ಕೊಳಂಗೆ ನಮ್ಮ ಅತ್ತೆ ನಮ್ಗೇನೋ ಗೌರವಸ್ಥರು, ಒಳ್ಳೆ ಮನೆ ಬಡವರಾದರೂ ಪರವಾಗಿಲ್ಲ ಒಳ್ಳೆಯವರು ಅಂತೇಳಿ ಮದುವೆ ಮಾಡ್ಕೊಂತ ನಮ್ಮತ್ತೆ. ಇವತ್ತು ನಾವು ಹಂಗೆ ಇದ್ದೀವಿ ನಮ್ಮ ಅತ್ತೆಯರ ಮನೆಯ ಗೌರವವಾಗಿ. ನಮ್ಮ ಅತ್ತೇನೂ ಹಂಗೆ ನಮ್ಗೆ ಅಷ್ಟೇ ಚೆನ್ನಾಗಿ ನೋಡ್ಕೊಂಬತ್ತೆ. ನಮ್ಮ ಅತ್ತೆ ನಮ್ಮ ಮಾಮ ನನ್ನ ಗಂಡ ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲರೂ ಸುಮ್ಮನಿದ್ರು ನೀನು ಸುಮ್ಮನೆ ಇರ್ತಿರ್ಲಿಲ್ಲ. ಆ ಅಜ್ಜಿಗೆ ಹೇಳ್ಕೊಟ್ಟು ನನಗೆ ಹೆಂಗೆಲ್ಲ ಮಾತಾಡಿದ್ಯಾ. ಅದಕ್ಕೇ ಯಾರನ್ನ ಫಸ್ಟು ಬಡವ್ರನ್ನ ಬೈಕ್ ಬಂದಂಗೆ ಮಾತಾಡೋದನ್ನ ಬಿಡು. ಫಸ್ಟ್ ಅದನ್ನು ಬಿಟ್ಟು ನೀನು ನೋಡಿಕೊಂಡು ಬಡತನ ಸಿರಿತನ ಶಾಶ್ವತ ಅಲ್ಲ. ಪುಟ್ಪಾತ್ನಾಗಿದ್ದವನು ಶ್ರೀಮಂತ ಇದ್ದವನು ಪುಟ್ಪಾತ್ನಾಗಿದ್ದಾನೆ. ಒಂದು ಕ್ಷಣಕ್ಕೆ ಏನು ಬೇಕಾದ್ರೂ ಆಗ್ಬೋದು. ಯಾವತ್ತೂ ನಾವು ದೇವ್ರು ಕೊಟ್ಟಿರೋದನ್ನ ಬಚಿಕೊಂಡು ಉಣ್ಬೇಕು. ಜಂಬ ತೋರಿಸಿದ್ರೆ ಹಿಂಗೆ ಆಗೋದು. ನನಗೇನೇನು ಕಡಿಮೆ ಆಗಿಲ್ಲ ಕಣೆ, ನನಗೇನೇನು ದೇವ್ರೇನು ಕೊಟ್ಟಿಲ್ಲ ಬಿಡಪ್ಪ, ಎಲ್ಲ ಕಿತ್ಕೊಂಡವನೇ ಎಂಬಕ್ಕೆ ಏನಿಲ್ಲ. ನನಗೆ ಮೆಲ್ಲ ಮಸ್ತಾಗೈತಿ. ನೀನು ಹೇಳ್ದಂಗೆ ಏನಿಲ್ಲ. ಏನೋ ನನ್ನ ಮಗ ಸೊಸೆ ಒಂದಿಟ್ಟು ಜಗಳ ಮಾಡ್ಕೊಂಡು ದೂರವಾಗಿವ್ರೆ, ನನ್ನ ಮಗಳೇನೋ ಒಂದಿಟ್ಟು ಆಟ ಮಾಡ್ತಾಳೆ ಅಷ್ಟೇ. ನಮಗೆ ನೀನು ಅಂಥದ್ದೆಲ್ಲ ಏನು ಬಂದಿಲ್ಲ. ನೀನು ತಿಳ್ಕೊಂಡಂಗೆ ಒಂದಿಟ್ಟು ಸಿಕ್ಕಿರೋದಕ್ಕೆ ಅದೇ ಏನೋ ಆಗ್ಬಿಟ್ಟೈತಿ ಇವಳಿಗೆ ಮಗ ಐತೆ. ನಾನು ಚೆನ್ನಾಗೇ ಇದ್ದೀನಿ, ನನಗೇನೂ ಆಗಿಲ್ಲ. ನನಗೆ ಒಬ್ರನ್ನ ಅನ್ಬಾರ್ದು ಕವಿತಮ್ಮ. ಬಡವರು ಅಂತೇಳಿ ಯಾರನ್ನೇ ಆಗಲಿ ಹೇಳಿಸ್ಬಾರ್ದು. ಬಡವರು ಅಂತ ಏನೂ ಗೊತ್ತಿಲ್ಲ ಅಂತಾರೋ ಅಂತ ಅನ್ಬಾರ್ದು. ಒಂದಲ್ಲ ಒಂದಿನ ಒಳ್ಳೇದಾಗೆ ಆಗುತ್ತೆ. ನೀನು ಅಂದ್ಕೊಂಡಿರ್ಬೋದು. ಅಯ್ಯೋ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಯಾರಿಗೂ ಹೇಳ್ಸಿಲ್ಲ, ನಾವು ಯಾರಿಗೂ ಅಂದಿಲ್ಲ. ಸುಮ್ಮನೆ ಹೋಗ್ರಿ. ಸುಮ್ಮನಿದ್ರೂ ಮಾತಾಡೋಕೆ ಬರ್ತಾರೆ ಈಗ. ಅಯ್ಯೋ ಒಂದಿಟ್ಟು ನನ್ನ ಮಗಳದ್ದು ಹಿಂಗಾಗಿರೋದಕ್ಕೆ ನೀನು ಫಸ್ಟು ಬಡವ್ರನ್ನ ಅಂಬಾದು ಬಿಡು. ಏನೇನು ಯಾರೇ ನಿಮ್ಮ ಮನೆ ಬಾಗಿಲಿಗೇನು ಐತೆ, ನೀನು ಶ್ರೀಮಂತಕ್ಕೆ ಐತೆ, ನಿಂದು 50-60 ಎಕರೆ ಹೊಲ ಐತೆ ಅಂತೇನು ಯಾರೇನು ಬರೋಲ್ಲ ನಿಮ್ಮ ಮನೆ ಬಾಗಿಲಿಗೆ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಇರಮ್ಮ. ನೀನೇನು ನಮಗೇನೇನು ಕೊಡಬೇಡ. ಇದ್ರೆ ನೀನು ಇಕ್ಕೊಂಡು ಉಣ್ಣು ಅಂತಾರೆ. ಹೋಗಿ ನಾನೇನು ತಲೆ ಕೆಡಿಸ್ಕೊಂಬಲ್ಲ ನೀನು ಅಂದಿರೋ ಮಾತ್ರಕ್ಕೆ. ನೋಡಿ ಹೆಂಗೆ ಮಾತಾಡ್ತಾರೆ. ಇಂಥವಳಿಂದ ನಾನು ಅನ್ನಿಸ್ಕೋಬೇಕು ಬಂದಿರಂಗೆ ಇದ್ದಾಳೆ. ಸರಿಯಾಗಿ ತೀಡ್ತೀನಿ ತಡಿ ನಾಲ್ಕ. ತೀಡಿದ್ರೆ ಬುದ್ಧಿ ಬರೋದು. ಅಲ್ಲ ಬಾರಮ್ಮ ಅಂತ ಎಷ್ಟು ಒಳ್ಳೆ ಮಾತನ್ನ ಕರೆದ್ರು ಬರಲಿಲ್ವಲ್ಲ ಇವಳು. ನೋಡಿಂತಾರೆಲ್ಲ ನಾ ಇವಾಗ ಅಲೇನೆ ನಮ್ಮನ್ನ ಲೂಸ್ ತಕೊಂಡು ಮಾತಾಡ್ತಾರೆ. ಇಷ್ಟು ದಿನ ಯಾರು ಮಾತಾಡ್ತಿರ್ಲಿಲ್ಲ ನನ್ನ ಎದುರಿಗೆ. ಕವಿತಾಕ ಗೊತ್ತೈತೆ ಅಂತ ಸುಮ್ಮನಿರೋರು ಹೆದರಿಕೆಂಡು. ಇವಳು ನೋಡಿ ಇವಳು ಮಾತಾಡ್ತಾಳೆ. ಯಾತಕ್ಕೆ ಗತಿ ಇಲ್ದವಳು ಮಾತಾಡ್ತಾಳಲ್ಲ. ಎಷ್ಟಿರ್ಬೇಡ. ಇನ್ನು ತವ್ರ ಮನೆ ಒಂದು ಸ್ವಲ್ಪ ಏನೇನೇ ಇದ್ದಿದ್ರೆ ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಇವಳನ್ನ. ಹೇಳಿದೆ ಮತ್ತು ನಮ್ಮಣ್ಣನ ಬಗ್ಗೆ ಎಲ್ಲನ ಶ್ರೀಮಂತರ ಮನೆಗೆ ಹೆಣ್ಣು ತರ್ಬೋದಾಗಿತ್ತು. ಹೋಗಿ ಆತಕ್ಕೆ ಗತಿ ಇಲ್ದವ್ರ ಮನೆಗೆ ಹೆಣ್ಣು ತಗೊಂಬಂದವ್ರೆ. ಮನೆ ನೋಡಿದ್ರೆ ಹಳೆ ಮನೆ
ಮುಂದೆ ಇಲ್ಲಿ ಬಾಡಿಗೆ ಮನೆಯಾಗ ಇದ್ದಾರೆ, ಅವ್ರು ಇನ್ನೆಲ್ಲಿ ಮನೆ ಕಟ್ತಾರೆ, ಅವ್ರ ಕೈಲಿ ಇನ್ನೆಲ್ಲ ಆಗುತ್ತೆ ಅಂತ ನಾ ಹೇಳ್ದೆ. ಮತ್ತೆ ಹೇಳೋದು ತಪ್ಪೆ. ಏ ಅಮೃತ, ಅಮೃತ ಬಾರೆ ಇಲ್ಲಿ, ಬಾರೇ. ಈಗ ಬಂದವಳಿ ಇಡ ತಿಂತಕ್ಕ ಕುಕ್ಕಣ್ಣು ಅಲ್ಲ, ಅವನು ಆಗ ಕಲ್ಲೆಲ್ಲ ಹೊರಕು ಓಡಾಡ್ತಾ ಇರೋದನ್ನ ನೋಡ್ತಾ ಕುಕ್ಕಮ್ಮಕ್ಕೆ ಹೋಗ್ಯಾವಳ ಅಲ್ಲಿ. ಯಾರನ್ನ ಕಾಮ್ದಾರು ಏನು ಅನ್ಕಮ್ಮನ ಜನ ಎಲ್ಲನ ನೋಡ್ತಾರೆ. ಮಿಕ 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 ನೋಡ್ತಾರೆ. ಒಂದಿಟ್ಟು ಸಿಕ್ಕೈತಂದ್ರೆ ಇವಾಗ ಕವಿತಮ್ಮ ಮನೆದು ಸಿರಿಯಾಗಿ ಬಿಟ್ಟೈತೆ ಹಂಗೆ ಜನಕ್ಕೆ. ಏನು ಹೇಳಮ್ಮ? ಅಯ್ಯೋ ನೀನಂತೂ ಏನು ಹೇಳು, ಇಲ್ಲ ನಮಗೆ ಮರ್ಯಾದಿಲ್ಲ. ಎಂತೆಂಥ ಜನಂತಾಗೆಲ್ಲ ನಾನು ಮಾತು ಕೇಳಬೇಕಲ್ಲ ನಿನ್ನಿಂದನ, ಎಂತೆಂಥ ಜನಂತಾಗೆಲ್ಲ ಮಾತು ಕೇಳಬೇಕು ಅಲ್ಲ. ನಿನ್ನಿಂದ ನನಗೆ ಎಷ್ಟು ಜನಂತಾಗೆ ಎಷ್ಟು ಮಾತು ಕೇಳಬೇಕಾಗಂಥ ಪರಿಸ್ಥಿತಿ ಬಂತು. ಬಾರೆ ಅಂತಂದರೆ ಎದೆದ್ರಿಗೆ ಮಾತಾಡ್ತೀಯ, ಅಲ್ಲೇ ಇಟ್ಕೊಂಡು 4 ಬಾರ್ಸನ ಅನ್ಕೊಂಡೆ ಜನ ಎಲ್ಲ ನೋಡ್ತಿದ್ರು, ಅದಕ್ಕೆ ಸುಮ್ಮನೆ ಬಂದಿದ್ದೀನಿ. ಸುಮ್ಮನೆ ಬಾರೆ ಅಂತಂದರೆ ಎಷ್ಟು ಮಾತಾಡ್ತೀಯ, ಬಾಯಿಗೆ ಬಂದಂಗೆ ಮಾತಾಡ್ತೀಯ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಬಾರೆ ಅಂದರೆ. ಎಲ್ಲ ಜನ ಇವಾಗ ಏನೇ ನಿನ್ನ ಮಗಳಿಗೆ ನಿಮ್ಮ ಮಕ್ಳಿಗೆ ಇಂಥದ್ದೇ ಬುದ್ಧಿ ಕಲ್ಸೋದು ಅಂತಾರೆ. ಅವ್ರ ಮಗ ಸೊಸೆ ಹೋಗಿರೋದಕ್ಕೂ ಎಂತೆಂಥಾರತ್ತಾಗೆಲ್ಲಾರ ಮಾತು ಕೇಳೋಂಥ ಪರಿಸ್ಥಿತಿ ಬಂತಲ್ಲಪ್ಪ. ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ನಿಜವಾಗ್ಲೂ. ನೆನೆಸ್ಕೊಬಿಟ್ರೆ ಸರ್ರೆಗಳ್ದು ಬಾರಿಸ್ಬಿಡೋಣ ಎಂಬ ಸಿಟ್ಟು ಗೊತ್ತೈತಿ. ಬೇಡ, ಯಾಕೆ ಒಯ್ತೀಯ, ಯಾಕೆ ಒಯ್ಯೋದು ನಿನ್ನನ್ನು? ಒಯ್ಬೇಡ ನೋಡು, ಒಯ್ದಿ ಇದೆ ಅಂದರೆ ಸರಿಯಾಗೋದಿಲ್ಲ. ಅವ್ರ ಮಾತು ಕೇಳ್ಕೊಂಡು ನಾನೇನು ಮಾಡಿದೆ, ನಾನು ಅಲ್ಲಿ ಕೂತ್ಕೊಂಡಿದ್ದೆ ಅಷ್ಟೇನೆ. ಮತ್ತೆ ನನ್ನ ಮಾತಿಗೆ ಬೆಲೆ ಕೊಟ್ಟೇನೆ ನೀನು? ಕರ್ದಟ್ಗೆ ಬರಬೇಕಾಗಿತ್ತು, ಮತ್ತೆ ಹೇಳ್ದಂಗೆ ಕೇಳಬೇಕಾಗಿತ್ತು. ನಾನು ನಿನಗೆ ಕೊಟ್ಟಿರೋ ಪ್ರೀತಿಗೆ ಇವತ್ತು ನೀನು ನಾನು ಹೇಳ್ದಂಗೆ ಕೇಳಬೇಕು. ಇವತ್ತು ನನ್ನ ಮಗ ಸೊಸೆನೂ ನಿನ್ನಿಂದ ದೂರ ಮಾಡ್ಕೊಂಡೆ. ಬಿಡತ್ತ ಏನ, ನನ್ನ ಮಗಳು ಇರೋಳೊಬ್ಳು ಸಣ್ಣಕ್ಕಿರಲಿ, ಇರೋಳೊಬ್ಳು ಸಣ್ಣಕ್ಕಿರಲಿ ಅಂತೇಳಿ ನಾನು ತಲೆ ಬೇಕಿಕ್ಕೇನಲ್ಲ, ಅದಕ್ಕೆ ನೀನು ಇಂಥ ಮಾಡಕ್ಕೆ ನಿನ್ಕಂಡೆ. ಏನೇ ಇಂಥ ಮಾಡಿದ್ರೆ ನಮಗೆ ಮರ್ಯಾದೆ ಇರ್ತವೆ ಹೇಳು ಊರಾಗೆ? ನಾವು ಬಂದು ಇಲ್ಲಿ ಅಲ್ಲಿಂದ ಇಲ್ಲಿ ಇರೋದಕ್ಕೂ ಅದಕ್ಕೂ ನಮಗೆ ಮರ್ಯಾದೆನೇ ಇರಲ್ಲ. ಏನಂತೆ? ನಾವು ಹೋಗಿ ಅಲ್ಲಿ ಕೂತ್ಕೊಂಡವಳಪ್ಪ, ಬಾರಿ ಮಂತಕ್ಕೆ ಅಂದ್ರೆ ಬರಂಗಿಲ್ಲ. ಅಲ್ಲೆಲ್ಲನ ಎಷ್ಟು ಜೋರ ಬಾಯಿ ಮಾಡ್ತಾಳೆ. ಅದಕ್ಕೇನೆ ಹೆಣ್ಮಕ್ಳು ಹಂಗೆ ಬಾಯಿ ಮಾಡಿದರೆ ನಂಬ್ತಾರೆ. ಅಮ್ಮಯ್ಯ ಬುದ್ಧಿ ಕಲಿಸಿಲ್ಲ, ಅಮ್ಮಯ್ಯ ನಂಬ್ತಾರೆ. ಹೆಣ್ಮಕ್ಳು ತಪ್ಪು ಮಾಡಿದ್ರು ಎಲ್ಲರೂ ಅಮ್ಮಯ್ಯನ ಮೇಲೆ ಬರೋದು. ನನ್ನ ನಂಬ್ತಾರೆ. ನೀನು ಕಲ್ಸಿರೋ ಬುದ್ಧಿಗೆ ನೋಡವಳು ಹೆಂಗೆ ಆಡ್ತಾಳೆ ಅಂತ ನನ್ನೇ ಅಂಬದು ನಾನು ಅನ್ನಿಸ್ಕೋಬೇಕು ಎಲ್ಲರ ತಗೋನು. ಬಿಡತ್ತ ಹೋಗಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಹಿಂಗೆ ಕಣಪ್ಪ, ಬಿಡತ್ಲ ಹೋಗ್ಲಿ ಅಂತೇಳಿ ನಾನು ಹಂಗೆ ಅಂದಿರೋದಕ್ಕೆ ಮತ್ತೆ ಇವಳು ಇವತ್ತು ಇಂಥದ್ದು ನಮಗೆ ಮರ್ಯಾದೆ ಮಾಡ್ತಾ ಇರೋದು. ಇವಾಗ ಅವಳು ಸಾನ ಬತ್ತಾಳೆ, ಏನು ನಿನ್ನ ಮಗಳಿಗೆ ಫಸ್ಟ್ ಬುದ್ಧಿ ಕಲಿಸಿ ಹೋಗ್ತಾಳೆ ಅವಳು. ನನ್ನ ಬಡವ್ರ ಹೆಣ್ಮಗಳು ಅಂತಿದ್ದಲ್ಲ, ನಿನ್ನ ಮಗಳಿಗೆ ಫಸ್ಟು ಬುದ್ಧಿ ಕಲಿಸಿ ಹೋಗ್ತಾಳಲ್ಲ ಅವಳು. ಹಂಗೆಲ್ಲ ಮಾತಾಡಬಾರ್ದು ಕಣಮ್ಮ ಮಣಿ. ನಿಮ್ಮಮ್ಮ ಯಾಕೆ ಅರ್ಧವಳೆ ಮೇಲೆ ಬರಬೇಕು, ಕರೆದವಳೆ ಯಾಕೆ ಕರಿತೈತೆ ನಮ್ಮಮ್ಮಯ್ಯ ಅಂತ ಹೇಳಿ ನೀನು ತಿಳ್ಕೋಬೇಕು. ಕರಿತಾರೆ ಅಂದಮೇಲೆ ಬರ್ಬೇಕು ಕಣಮ್ಮ. ನಮ್ಮನ್ನು ಕರಿತಾಯ್ತಲ್ಲ ಹೋಗ್ಬೇಕು, ನಮ್ಮಮ್ಮ ಹೇಳ್ದಂಗೆ ಕೇಳಬೇಕು ಅಂಬೋದು ಮನಸ್ಸಿನಾಗ ಇರಬೇಕು. ಸುಮ್ಮನೆ ವಾದ ಮಾಡಬಾರ್ದು ಕಣಮ್ಮ. ಹಂಗೆಲ್ಲನ ಮನೆಗೆ ಬನ್ನಿ ನಿನ್ನ ಒಂದು ಮಾತಾಡು ಒಳಗೆ, ಅದಕ್ಕೆ ಆಮಲ್ಲ. ನಾನೇ ಮತ್ತೆ ಅವಳು ಇಲ್ಲಿ ಒಳಗೆ ಯೋಚನೆ ಮಾತಾಡ್ಲೇಳ್ಬೇಕಾರೆ ನನಗೇನು ಅನ್ಸಲ್ಲ. ಅಲ್ಲ ಆದೇ ಬಟ್ಟೆಗೆಲ್ಲನೂ ಇವಳು ವಾದ ಮಾಡಿ ಅವಳೆ ನಾನು ಹೇಳ್ದಂಗೆ ಕೇಳ್ದಂಗೆ ಅಂತಂದ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ನನಗೆ ನಿಜವಾಗ್ಲೂ ಭಾಳ ಸಿಟ್ಟು ಬರ್ತೈತಿ. ಅದಕ್ಕೆ ಇವತ್ತು ನಾನು ಯಾವತ್ತೂ ಒದ್ದಿರಲಿಲ್ಲ ನನ್ನ ಮಗಳನ್ನ, ಇವತ್ತು ಒಯ್ತಾ ಇದ್ದೀನಿ. ಏನು ಮಾಡೋಣ, ಅಷ್ಟು ಸಿಟ್ಟು ಬರ್ತೈತೆ ಮತ್ತೆ ಅವಳು ಮಾಡ್ತಾ ಇರೋದಕ್ಕೇನೆ. ಇವಾಗ ನೋಡ್ರಿ ಅವಳು ಹೆಂಗೆ ಮಾತಾಡ್ತಾಳೆ. ಆರೋಗ್ಯ ಸೊಸೆ ಒಂದಿಟ್ಟು ಸಿಕ್ಕೈತೆ ಅಂತೇಳಿ ಇವಾಗ ನೋಡ್ರಿ ಹೆಂಗೆ ಮಾತಾಡ್ತಾಳೆ. ಇವಾಗ ಒಂದಿಷ್ಟು ನಮ್ಮ ಮನೇದೇನೋ ಸಿಕ್ತು ಅನ್ನೋ ಒಂದು ಮಾತ್ರಕ್ಕೆ ಈಗ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನಿನ್ನ ಮಗ ಸೊಸೆಗೆ ಬುದ್ಧಿ ಕಲಿಸು, ನಿನ್ನ ಮಗಳಿಗೆ ಬುದ್ಧಿ ಕಲಿಸು, ಹಿಂಗೆ ಅಂತೇಳಿ ನಮ್ಮ ಮನೆಯದೆಲ್ಲ ಎಡವಟ್ಟಾಗಿರೋದಕ್ಕೆ ಹೆಂಗೆ ಮಾತಾಡ್ತಾರೆ ನೋಡ್ರಿ. ಸ್ವಲ್ಪ ಎಡವಟ್ಟಾದರೆ ಹೆಂಗೆ ಮಾತಾಡ್ತಾರೆ. ನಮ್ಮಪ್ಪ ನಮ್ಮಮ್ಮ ಅವರು ಹೋದ್ರು, ಅದಕ್ಕೂ ಎಲ್ಲರೂ ನಮ್ಮನ್ನು ಒಂಥರ ಮಾತಾಡ್ತಾರೆ ಇವಾಗ ಊರಾಗಿ. ಏನು ಮಾಡೋದು, ಬಂದು ಬೇರೆ ಇದ್ದೀವಿ, ಏನು ಮಾಡೋಣ ಅನಿಸುತ್ತೆ ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.